ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಿ ವ್ಲಾಗ್ಸ್. ಇವತ್ತು ಶುಕ್ರವಾರ ಬೆಳಗ್ಗೆನೆ ಬೇಗ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಪೂಜೆನೂ ಸಹ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತು ವಾರ ಆಗಿರೋದ್ರಿಂದ ನಮಗೆ ಶುಕ್ರವಾರ ಮತ್ತು ಸೋಮವಾರ, ಹಾಗಾಗಿ ಇವತ್ತು ಬೇಗ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲೇ ನಮ್ಮ ಏರಿಯಾ ಪಕ್ಕದಲ್ಲಿ ಒಂದು ದೇವಸ್ಥಾನದ ಓಪನ್ ಇತ್ತು, ಅದಕ್ಕೂ ಸಹ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ಬಿಟ್ಟು ಬಂದ್ವಿ. ಹಾಗೆ ಪ್ರಸಾದನೂ ಸಹ ಕೊಡ್ತಿದ್ರು, ಅಲ್ಲೇ ಪ್ರಸಾದನೂ ಸಹ ತಿನ್ಕೊಂಡ್ಬಿಟ್ಟು ನೈಟ್ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಇಲ್ಲಿ ಅವರೆಕಾಳು ಉಪ್ಸಾರು ಮತ್ತು ಮುದ್ದೆ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಅವರೆಕಾಳು ಹಾಗೆ ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಇಷ್ಟನ್ನು ಸಹ ನೀರು ಹಾಕ್ಬಿಟ್ಟು ಒಂದು ಕುಕ್ಕರ್ಗೆ ಕೂಗಕ್ಕಿಡ್ತೀನಿ. ಇಲ್ಲಿ ನಾನು ಒಂದು 7ರಿಂದ 8 ವಿಷಲ್ ಹೊಡಿಸ್ತೀನಿ. ಏಕೆಂದರೆ ಅವರೆಕಾಳ್ದು ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ವಿಷಲ್ ಹೊಡಿಸ್ಬೇಕಾಗುತ್ತೆ. ಹಾಗಾಗಿ 7ರಿಂದ 8 ವಿಷಲ್ ಹೊಡಿಸ್ಕೊಂಡ್ಬಿಟ್ಟು ಹಾಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ತಪ್ಪಲಿಗೆ 1 ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ನೀರು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೇ 2ರಿಂದ 3 ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ಕೊಂಬಿಟ್ಟು ಸ್ವಲ್ಪ ಗಟ್ಟಿ ಆಗೋವರೆಗೂ ಈ ಥರ ತಿರ್ಕೊತಾ ಇರ್ತೀವಿ. ನಾವು ರಾಗಿ ಹಿಟ್ಟು ಹಾಕಿಬಿಟ್ಟು ಹಾಗೆ ಬಿಟ್ಬಿಟ್ರೆ ಗಂಟಾಗ್ಬಿಡುತ್ತೆ, ಹಂಗಾಗಿ ಅದನ್ನು ತಿರ್ಕೊತಲೇ ಇರಬೇಕು ಯಾವಾಗ್ಲೂ. ಈ ಥರ ಗಟ್ಟಿ ಆಗೋವರೆಗೂ ತಿರ್ಕೊಂಡ್ಮೇಲೆ ಏನಾಗಲ್ಲ. ಈ ಥರ ಗಟ್ಟಿ ಆದಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ರಾಗಿ ಹಿಟ್ಟನ್ನು ಸಹ ಹಾಕ್ಕೊಂಬಿಟ್ಟು ಒಂದು 5 ನಿಮಿಷ ಕುದಿಯೋಕೆ ಬಿಡ್ತೀನಿ. ನೋಡಿ ಇವಾಗಿರೋ ಕಲ್ಲರ್ಗೂ ನೋಡಿ, ಕುದ್ದಾದ್ಮೇಲೆ ಇವಾಗ ನೋಡ್ತಿರೋ ಕಲ್ಲರ್ಗೂ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲ. ಈ ಥರ ಆದರೆ ರಾಗಿ ಹಿಟ್ಟು ಕುದ್ದಿದೆ ಅಂತ. ಆಮೇಲೆ ಸ್ಮೆಲ್ಲು ಸಹ ಬರುತ್ತೆ ಕುದ್ದಿರೋದ್ರಿಂದ, ಹಾಗಾಗಿ ಹಸಿ ಸ್ಮೆಲ್ಲಲ್ಲ, ಕುದ್ದಿರೋದಂಥ ಸ್ಮೆಲ್ಲು ಸಹ ಬರುತ್ತೆ. ಅದರಲ್ಲೇ ಗೊತ್ತಾಗುತ್ತೆ ಮುದ್ದೆ ಸಹ ಆಗಿದೆ ಅಂತ ಹೇಳಿಬಿಟ್ಟು ಇದನ್ನು ಚೆನ್ನಾಗಿ ತಿರ್ಕೊತಾ ಇದ್ದೀನಿ ಗಂಟಿಲ್ದಂಗೆ ಒಂದೂ ಸಹ. ಈ ಥರ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಗಂಟಾಗಲ್ಲ. ಮತ್ತು ಬೇಕು ಅಂದರೆ ಈ ಸಮಯದಲ್ಲಿ ಸ್ವಲ್ಪ ರಾಗಿ ಹಿಟ್ಟನ್ನು ಸಹ ಸೇರಿಸ್ಕೊಬೋದು, ಇನ್ ಕೇಸ್ ಏನಾದರೂ ತೆಳುವಾದರೆ ಅಷ್ಟೇ. ನೋಡಿ ಮುದ್ದೆನೂ ಸಹ ಚೆನ್ನಾಗಿ ಬೆಂದಿತ್ತು. ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಮುದ್ದೆನ ಮಾಡ್ತಾರೆ. ಕೆಲವರು ಕಾಯಕ್ಕಿಟ್ಬಿಟ್ಟು ನೀರು ಕಾದಾದಮೇಲೆ ಅದಕ್ಕೆ ರಾಗಿ ಹಿಟ್ಟನ್ನು ಹಾಕ್ಬಿಟ್ಟು ತಕ್ಷಣ ತಿರ್ಕೊಂಬಿಟ್ಟು ಒಂದು 5 ನಿಮಿಷ ಅದರಲ್ಲೇ ಬಿಟ್ಬಿಡ್ತಾರೆ. ಬಟ್ ನನಗೆ ಆ ಥರ ಮಾಡಿದ್ರೆ ಇಷ್ಟ ಆಗೋಲ್ಲ. ಈ ಥರ ಮಾಡಿ ಅಭ್ಯಾಸ ಇರೋದ್ರಿಂದ ಈ ಥರನೇ ಮಾಡಿದ್ರೆ ಚೆಂದ ಅನಿಸುತ್ತೆ. ಮತ್ತು ಆ ಥರ ಮಾಡಿದ್ರೆ ನನಗೆ ಬೆಂದಿಲ್ಲ ಮುದ್ದೆ ಅಂತ ಅನಿಸುತ್ತೆ. ಬಟ್ ಅದೇನೋ ಗೊತ್ತಿಲ್ಲ, ನಮಗೆ ಆ ಥರ ಮಾಡಿ ಅಭ್ಯಾಸ ಇಲ್ವೇನೋ ಅದಕ್ಕೇನೋ ಗೊತ್ತಿಲ್ಲ, ಆ ಥರ ಮಾಡಿದ್ರೆ ಮುದ್ದೆ ಬೆಂದೇ ಇಲ್ವೇನೋ ಅಂತ ಅನಿಸುತ್ತೆ. ಈ ಥರ ಮಾಡಿ ಅಭ್ಯಾಸ ಇರೋದ್ರಿಂದ ಇದೇ ಥರ ಮಾಡಿದ್ರೇ ಚೆಂದ ಅಂತ ಅನಿಸುತ್ತೆ. ಹಾಗಾಗಿ ನಾನು ಮುದ್ದೆನ ಯಾವಾಗಲೂ ಇದೇ ಥರ ಮಾಡ್ತೀನಿ, ನೀರು ಹಾಕಿಬಿಟ್ಟು ಆ ಥರ ಎಲ್ಲ ಮಾಡೋಕ್ಕೋಗಲ್ಲ. ಹಾಗೆ ಇಲ್ಲಿ ಮುದ್ದೆನೂ ಸಹ ರೆಡಿ ಆಯಿತು. ಮತ್ತು ಅವರೆಕಾಳು ಸಹ ಬೆಂದಿತ್ತು, ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಅವರೆಕಾಳು ಸಹ ನೀಟಾಗಿ ಬೆಂದಿತ್ತು, ಅದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಇಲ್ಲಿ ನಾನು ಹುಣಸೆ ಹಣ್ಣಿನ ರಸನೂ ಸಹ ಇವಾಗಲೇ ಬಿಡ್ತೀನಿ. ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ಬೇಕು ಅಂದರೆ ಕೂಗಕ್ಕೆ ಇಡ್ತೀವಲ್ಲ ಆವಾಗಲೂ ಸಹ ಹಾಕ್ಬೋದು. ನಾನು ಇಲ್ಲಿ ಎಕ್ಸ್ಟ್ರಾ ನೆನೆ ಹಾಕಿದ್ದೆ, ಹುಳಿ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆಂದ ಅಂತ ಹೇಳಿಬಿಟ್ಟು. ಹಾಗೆ ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಏನೂ ಹಾಕಲ್ಲ ಈ ಸಾಂಬಾರಿಗೆ. ಹಾಗಾಗಿ ಸ್ವಲ್ಪ ಹುಳಿ ಮತ್ತು ಉಪ್ಪನ್ನು ಹಾಕ್ಕೊಂಬಿಟ್ಟು ಇವಾಗ ಸ್ವಲ್ಪ ನೀರು ಎಷ್ಟು ಬೇಕಷ್ಟು ನಮಗೆ ನೀರು ಹಾಕ್ಕೊಂಬಿಟ್ಟು ಕುದಿಸ್ಕೊಂಬಿಟ್ರೆ ಸಾಂಬಾರು ಸಹ ರೆಡಿಯಾಗಿತ್ತು. ಹಾಗೆ ಈ ಸಾಂಬಾರಿಗೆ ಸ್ವಲ್ಪ ಹುಳಿ ಮತ್ತು ಉಪ್ಪು ಸ್ವಲ್ಪ ಜಾಸ್ತಿ ಇದ್ರೇ ಚೆಂದ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹುಳಿ ಬಿಡ್ತಾ ಇದ್ದೀನಿ. ನಿಮಗೆ ಮಾಡ್ಕೊಳ್ಳೋದಾದರೆ ಎಷ್ಟು ಬೇಕೋ ಅಷ್ಟನ್ನು ಹುಳಿ ಬಿಟ್ಕೊಂಡೆ, ಯಾಕೆಂದರೆ ಕೆಲವರಿಗೆ ಜಾಸ್ತಿ ಹುಳಿ ಇಷ್ಟ ಆಗಲ್ಲ. ಹಾಗಾಗಿ ನನಗೆ ಸ್ವಲ್ಪ ಸಾಂಬಾರಿಗೆಲ್ಲ ಹುಳಿ ಸ್ವಲ್ಪ ಜಾಸ್ತಿ ಇದ್ರೇ ಚೆಂದ ಅನಿಸುತ್ತೆ. ಹಾಗಾಗಿ ಇವಾಗ ನೀರನ್ನು ಸಹ ಎಷ್ಟು ಬೇಕಷ್ಟು ನೀರನ್ನು ಸಹ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡಾಯಿತು. ಹಾಗೆ ರೈಸು ಸಹ ಆಗಿತ್ತು. ಇವತ್ತಿನ ಡಿನ್ನರ್ ಮುದ್ದೆ, ಉಪ್ಸಾರು ಹಾಗೆ ರೈಸ್. ಇನ್ ಕೇಸ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.